ದೇವರು ಅಂತ ಹೇಳ್ತೇವೆ. ಹೊರಟಂತ ಕಾರ್ಯ ಅತ್ಯಧಿಕ ಯಾದವರು ಯಾವತ್ತೂ ಆಡಳಿತ ಮಾಡೋದಕ್ಕೆ ಅನರ್ಹರು. ಅದು ಅಲ್ಲ ಅಂತ ಮಾಡಿದ ವ್ಯಕ್ತಿತ್ವ ನನ್ನದು. 3 ಲಕ್ಷ ಸೇನೆಯನ್ನು ಕಟ್ಟಿ ನಾಯಕತ್ವವನ್ನು ವಹಿಸಿಕೊಂಡು ಯಾದವರಿಗೂ ನಾಯಕತ್ವದ ಅರ್ಹತೆ ಇದೆ ಅನ್ನೋದನ್ನು ಲೋಕಕ್ಕೆ ತೋರಿಸಿಕೊಟ್ಟವಂದ್ರೆ ನಾನೇ. ನನ್ನ ಸಹೋದರ ಕೃಷ್ಣ ಇದ್ದಾನೆ. ಹೇಳೋದಕ್ಕೆ ಕೇಳೋದಕ್ಕೆ ಒಬ್ಬ ಯುವರಾಜ ಅಷ್ಟೇ. ಇಲ್ಲಿನ ಮಹಾರಾಜರವರು ಬಲಭದ್ರ, ಸಂಕರ್ಷಣ ಇತ್ಯಾದಿ ಬೇರೆ ಬೇರೆ ಹೆಸರುಗಳಿದೆ. ಹೆಸರು ಮುಖ್ಯ ಅಲ್ಲ, ಹೆಸರಿಗಿಂತಲೂ ತನ್ನ ಅಸ್ತಿತ್ವವನ್ನು ವ್ಯಕ್ತಪಡಿಸಬೇಕಾದ್ದು ವ್ಯಕ್ತಿಗಳ ಆದ್ಯ ಕರ್ತವ್ಯ. ನೋಡಿ, ನಾನು ಮಾಡಿದಂತಹ ಒಂದು ಚರಿತ್ರೆ ಇನ್ನೊಬ್ಬರು ಮಾಡೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಘನ ಕಾರ್ಯವನ್ನು ಮಾಡಿದ್ದೆ ನಾನು. ಮಧುರಾ ಪಟ್ಟಣ ಈ ಒಂದು ಕಾಲದಲ್ಲಿ ರೈತರಿಗೆ ನೀರಿರಲಿಲ್ಲ, ಕೃಷಿ ಕಾರ್ಯ ಸ್ಥಗಿತವಾಗಿತ್ತು. ಆ ಕಾಲದಲ್ಲಿ ಯಮುನೆಯನ್ನು ತಿರುಗಿಸಿದವ ನಾನು. ನದಿ ತಿರುವು ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದದ್ದು ನಾನೇ. ಇನ್ಯಾರಾದ್ರೂ ಮಾಡಬಹುದು ಬಿಡಿ. ಮೇಘವನ್ನು ತಿರುಗಿ ಯಮುನೆಯನ್ನು ನಮ್ಮ ಮಧುರಾ ಪಟ್ಟಣಕ್ಕೆ ಹರಿಯುವಂತೆ ಮಾಡಿದವ ನಾನು. ಇದಾಯ್ತಾ? ಇನ್ನು ನನ್ನ ಬಗ್ಗೆ ಒಂದು ಆರೋಪ ಇದೆ. ನಾನು ಕುಡಿಯುತ್ತೇನಂತೆ. ಅದು ಎಷ್ಟು? ಬಲರಾಮ ಬೆಳಿಗ್ಗೆಯೇ ಕುಡಿಯುತ್ತಾನೆ, ತೂರಾಡುತ್ತಲೇ ವ್ಯವಹಾರ. ಮಧ್ಯಾಹ್ನ ಮೇಲೆ ಉತ್ತಮ ಹೇಳಿ ಆ ಮದಿರೆ, ನಾನು ಕುಡಿಯುವುದು ಮದಿರೆ. ಅದಕ್ಕೆ ಹೆಸರು ಅಮಲಿನದ್ದು. ಅಮಲಿನದ್ದು ಅದನ್ನೇ ಹೇಳಿ ತಿಳಿಸಿ. ಮಲಿನವಾದುದು ಯಾವುದುಂಟು ಅದರ ವಿರುದ್ಧ ಅಮಲಿನದ್ದು. ಮಲಿನ ಇಲ್ಲದಿರುವಂಥದ್ದನ್ನು ನಾನು ಸೇವನೆ ಮಾಡುವುದು. ಅದಕ್ಕೂ ಕಾರಣ ಇದೆ. ಒಂದು ಸಂದರ್ಭ ನಾನು ತಿರುಗಾಡ್ತಾ ಹೋಗ್ತಿರುವಂತಹ ಮದಿರಾ ದೇವಿ ಶೋಕತಪ್ತರಾಗಿದ್ದು, ನನ್ನನ್ನು ಯಾರೂ ಸ್ವೀಕಾರ ಮಾಡುವುದಿಲ್ಲ, ನನ್ನ ಬದುಕೇ ವ್ಯರ್ಥ ಆಯಿತು ಅಂತ ನನ್ನಲ್ಲಿ ಕಷ್ಟವನ್ನು ತೋಡಿಕೊಂಡಾಗ ನಾನು ಅವಳಿಗೆ ಒಂದು ಮಾತು ಕೊಟ್ಟೆ. ಮದಿರಾ ದೇವಿ, ಯೋಚನೆ ಮಾಡಬೇಡ, ನಿನ್ನನ್ನು ನಾನು ಉಪಯೋಗಿಸ್ತೇನೆ,
ನನ್ನ ಹೊಟ್ಟೆಯಲ್ಲಿ ನಿಮಗೆ ಸ್ಥಾನವನ್ನು ಕಲ್ಪಿಸಿಕೊಡ್ತೇನೆ ಅಂತ ಹೇಳಿದೆ ನಾನು. ಅದನ್ನು ಸೇವನೆ ಮಾಡಿದೆ. ಮದಿರ ಸೇವನೆ, ಅದಕ್ಕೆ ಹೆಸರು ಯಾವುದನ್ನೇ ಕೊಡಿ. ಸ್ವಲ್ಪ ಇದೆ. ನಮ್ಮಂತಹ ರಾಜಕಾರಣದಲ್ಲಿ ತೊಡಗುವವರು ಯಾವುದೋ ಮನಸ್ಸಿಗಾಗುವಂತಹ ಬೇಸರ ಅಥವಾ ಸಂತೋಷವನ್ನು ಹಂಚಿಕೊಳ್ಳಬೇಕೆ, ಅದು ಬೇಕೇ ಬೇಕು. ಹಾಗಾಗಿ ಕುಡಿಯುವುದು ತಪ್ಪಲ್ಲ ಅಂತ ನನ್ನ ವಾದ. ಇನ್ನು ನನಗೆ ಮಾತಿದೆ, ಬಲರಾಮನು ಅವ ಮುದುಕಿಯ ಗಂಡ, ನನ್ನ ಹೆಂಡತಿ ಮುದುಕಿಯ ಹೌದು, ವಿಷಯ ಹೌದು. ರೈವತ ಮಹಾರಾಜನ ಮಗಳು ರೇವತಿಯನ್ನು ನಾನು ಮದುವೆ. ಅವಳು ಹೊಟ್ಟೆದ್ದು ಕೃತಯುಗದಲ್ಲಿ, ಇದು ದ್ವಾಪರ ಯುಗ. ಮಧ್ಯದಲ್ಲಿ ತ್ರೇತಾಯುಗವನ್ನು ದಾಟಿ ಹೋಗಿದೆ. ಕೃತಯುಗದ ರೇವತಿಯನ್ನು ಮದುವೆ ಆದಂತಹ ದ್ವಾಪರ ಯುಗದ ಬಲಭದ್ರ. ಹಾಗಾಗಿ ನನ್ನನ್ನು ಮುದುಕಿಯ ಗಂಡ ಅಂತ ಹೇಳಿದ್ದಾರೆ. ಇದರೊಳಗೆ ನಮಗೆ ದೊಡ್ಡ ಲಾಭ ಇದೆ ನೋಡಿ. ಆ ಮುದುಕಿಯನ್ನು ಮದುವೆ ಆದ ಕಾರಣದಿಂದ ತುಂಬಾ ಲಾಭದಲ್ಲಿದ್ದೇನೆ. ಮುದುಕರಂದ್ರೆ ಏನು? ಅನುಭವವುಳ್ಳವರು, ವಯಸ್ಸಾದವರಿಗೆ ಇಷ್ಟಷ್ಟು ಅನುಭವ ಈ ಮಕ್ಕಳಿಗೆ ಯುವಕರಿಗೆ ಉಂಟ. ನನ್ನ ಹೆಂಡತಿಯ ಅನುಭವ 2 ಯುಗದ ಅನುಭವ ಉಂಟು. ಅದು ನನಗೆ ಲಾಭವೇ ಇರಲಿ. ಯಾರೇ ಆಗಲಿ ಮದುವೆ ಆಗುವಾಗ ತನಗಿಂತ ಹಿರಿದಾದ ವಯಸ್ಸಿನವರನ್ನೇ ಮದುವೆ ಆಗಬೇಕು. ಸಮಸ್ಯೆಗಳು ಕಡಿಮೆ ಆಗ್ತದೆ. ಇಲ್ಲಿ ಇದೆಲ್ಲ ಇರುವಂತದ್ದೇ. ಯಾವುದು ನಾವು ಒಳ್ಳೆ ಕೆಲಸವನ್ನೇ ಮಾಡಲಿ, ಘನ ಕಾರ್ಯವನ್ನೇ ಮಾಡಲಿ, ಅದನ್ನು ವಿರೋಧ ಮಾಡುವವರು ಇದ್ದೇ ಇರ್ತಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳುವುದಲ್ಲ. ನಮ್ಮದಾದಂತಹ ವ್ಯಾಪ್ತಿಯೊಳಗೆ ನಮ್ಮವರ ಕ್ಷೇಮ ಅಭ್ಯುದಯಕ್ಕಾಗಿ ಆಹಾರ ದಿಶಿ ಶ್ರಮಿಸ್ತಾ ಚಿಂತಿಸ್ತಾ ಅನುಷ್ಠಾನಕ್ಕೆ ತರುತ್ತಾ ವ್ಯವಸ್ಥೆ ಮಾಡ್ತಾ ಇದ್ದೇನೆ. ಆಸ್ಥಾನ ಪ್ರವೇಶ ಮಾಡಿದ್ದೇನೆ. ಯಾರದು? ಯಾರು? ಪುರದೊಳಗಿಯಾಗಿರುವ ಎಲ್ಲ ಮುರಿದರು ಪರಮ ಭೀತಿಯ ಮತಿಸುವರು. ಅರ್ಥಾತ್ ಗರುಡ. ಈ ಸ್ಥಿತಿ ನಿನ್ನ ಬದುಕಿನಲ್ಲಿ ಬಂದದ್ದು ನನ್ನ ಗಮನಕ್ಕೆ ಬಂದಿಲ್ಲ. ನಿಜ. ಇಂದಿನ ನಿಮ್ಮ ದುಸ್ಥಿತಿಯನ್ನು ಕಾಣುವಾಗ ಏನೋ ಸಂಕಷ್ಟಕ್ಕೆ ಗುರಿಯಾಗಿತ್ತು ಎಂದು ತೀರ್ಮಾನಿಸಿಕೊಳ್ಳುವುದು. ಈ ರೀತಿಯ ಪರಿಸ್ಥಿತಿ ಬರುವುದಕ್ಕೆ ಕಾರಣ ಕಾರಣ ಹೇಳುವಲ್ಲೇ ವರವನ್ನು ಪ್ರಚಲಿಸುತ್ತಾ ನಮ್ಮದಾದಂತಹ ಹೌದು, ಹೂತೋಟ, ಉದ್ಯಾನವನ ಅಲ್ಲಿಗೆ ಹೋಗುವಾಗ ಯಾವುದೋ ಒಂದು 2 ಕೋತಿಗಳು, ಒಂದೇ 2 ಕೋತಿಗಳು ಕುಪ್ಪಟದವನ್ನು ಮಾಡುತ್ತಾ ಆ ವನವನ್ನೇ ಹಾದಿಗೆ ಸುತ್ತಾ ಇದ್ದಾರೆ. ತೋಟವನ್ನೇ ಹಲ್ಲಲ್ಲಿ ಈ ಸಣ್ಣ ಪುಟ್ಟ ವಿಚಾರಗಳನ್ನೆಲ್ಲ ನಮ್ಮಂತಹ ಕನ್ನಡಕ್ಕೆ ಮುಂದೆ ಹೇಳಿಕೊಳ್ಳುವುದಲ್ಲ. ಮಂಗಳ ವಿಷಯ ಇದನ್ನು ನಂಬಲಿದೆ. ಹಾಗಲ್ಲ, ಅದನ್ನು ಎದುರಿಸುವುದಕ್ಕೆ ಬೇಕಾಗಿ ನಾನೇ ಸ್ವತಃ ಹೋದವರು ಅವರು ತಿಳಿಸಿದ ವಿಚಾರಗಳು ಬೇರೆ ಏನೂ ಅಲ್ಲ. ಇಲ್ಲೊಬ್ಬ ಯಜಮಾನನಿದ್ದಾನಂತೆ, ಬಲರಾಮ. ಅವನು ಬರಬೇಕು, ಅವನ ತಮ್ಮ ಕೃಷ್ಣ ಬರಬೇಕು, ಬಂದು ನನ್ನಲ್ಲಿ ಪ್ರಶ್ನಿಸಬೇಕು. ಅಷ್ಟನ್ನು ಮಾತಾಡಿಸಿದ್ಯಾಕೆ? ತೆಗೆದುಕೊಂಡು ಕಪಾಳಕ್ಕೆ ಬಾರಿಸಬೇಕು. ಕೆಲವು ಅಧಿಕ ಪ್ರಸಂಗಿಗಳು ಇರ್ತವೆ, ಮಾತಾಡೋದಕ್ಕೆ ಅವಕಾಶ ಕೊಟ್ಟರೆ ಎಷ್ಟೊಂದು ಮಾತಾಡ್ತಾರೆ. ಹಾಗೆ ಬಿಡಬಾರ್ದು.
ತೆಗೆದು ಬಾರಿಸುವುದಕ್ಕೆ ಹಾ. ನಾನೇ ಮುಂದಾದವನು. ಪ್ರಯೋಜನವಿಲ್ಲ ಪ್ರಭು. ಏನು ಪ್ರಯೋಜನ ಇಲ್ಲ ಅಂದ್ರೆ ಓಡಿದ್ರು ಓಡಿದಲ್ಲ, ನಾನೇ ಓಡುವಂತಹ ಪರಿಸ್ಥಿತಿ ನನ್ನ ಜೀವನದಲ್ಲಿ ಬಂದದಕ್ಕೆ. ಏನಾಯ್ತು? ಪರಾಕ್ರಮಿಗಳಾಗಿದ್ದಾರೆ ಅವರು. ಭುಜದಲ್ಲಿ ಬಲವನ್ನು ಹೊಂದಿದ್ದಾರೆ. ನೋಡುವುದಕ್ಕೆ ಕಾಲ ಭೈರವನ ಹಾಗೆ ಅವರು ವರ್ತಿಸುತ್ತಾ ಇದ್ದಾರೆ. ಒಟ್ಟಿನಲ್ಲಿ ನೀನು ಹೆದರಿಕೊಂಡಿದ್ದಿ. ಅಮಿತ ಸಾಧ್ಯ. ಕಪಿಗಳ ಪತ್ರವನ್ನು ನೀವೇ ರಕ್ಷಿಸಿ. ಬೇಟೆಗಾರ ಮಾಡು. ಗರುಡ, ಭಯಗ್ರಸ್ತನಾಗಿದ್ದೀಯಾ? ಭೀತಿಯನ್ನು ಬಿಡು, ಶೋಕ ಬೇಡ. ನಾನಿದ್ದೇನೆ. ಏನೋ ಹೆದರಿಕೊಂಡಿದ್ದೀಯಷ್ಟೇ. ಕಪಿಗಳಿಗೆ ಹೆದರುವಷ್ಟು ನೀನು ದೀನನಾಗಿ ಹೋದೆಯಾ? ಅವರ ಬಲಕ್ಕೆ ನಾವು ಹೆದರಿಕೆ. ಏನೋ ಬಲ. ಕಪಿಗಳಲ್ವೇ ಕಾಡ ಕಪಿಗಳ ಏನೋ ಚೇಷ್ಟೆ. ಆ ಚೇಷ್ಟೆಯನ್ನು ನಿಯಂತ್ರಿಸಕ್ಕೆ ನಾನು ಹೋಗ್ಬೇಕನ್ನುವಂತ ಉದ್ದೇಶವನ್ನೋದು ನಿಮ್ಮಿಂದ ಆಗ್ಲಿಲ್ವಾ? ನನಗೆ ಏನು ತೃಣ ಸಮಾನ ಅದನ್ನೆಲ್ಲ ಮಾತಾಡಿಸಿದಲ್ಲ. ಕಪಿಗಳನ್ನು ಬಾಲವನ್ನು ಹೀಗೆ ಹಿಡಿಬೇಕು. ಒಂದು ಕಪಿಯನ್ನು ಹಾಗೆ ಮಾಡು, ಮತ್ತೆ ಕಪಿಗಳ ಸಂತಾನ ಹತ್ತಿರ ಬರುವುದಿಲ್ಲ. ಮತ್ತೆ ನಿನ್ನಿಂದ ಏನು ಸಾಧ್ಯ ಆಗುವಂಥದ್ದು? ನಾನು ಮಂಗಗಳನ್ನು ಓಡಿಸೋಕೆ ಅಸಾಧ್ಯ ಅಂತ ಬಂದು ಹೇಳ್ತಾ ಇದೆಯಲ್ಲ, ಮತ್ತೆ ಇಷ್ಟು ಶುದ್ಧ ಮಾತಾಡ್ತಿ. ಅವನಿಗೆ ನಾ ಹೇಳಿದೆ, ನಮ್ಮ ಒಡೆಯರಿದ್ದಾರೆ. ಕೆಲವು ಸಂದರ್ಭದಲ್ಲಿ ನೀವು ಹೇಳೋದನ್ನು ನಾನು ಕೇಳಿದ್ದೇನೆ. ನಾನು ಗರುಡ, ಅದರಿಂದ ನಾನು ಗರುಡ, ನಾನು ಗೌಡ. ಆಗಲ್ಲ, ಗರುಡ ಆ ಹೆಸರಿನಿಂದ ಅವರು ಹೆದರಲಿ ಅಂತ. ಗೌಡ ಅಂದ್ರೆ ತಪ್ಪು ತಿಳ್ಕೊಳ್ಬೇಡ. ಅಳಿದ ಊರಿಗೆ ಉಳಿದವನೇ ಗೌಡ ಅಂದ್ರೆ ಯಜಮಾನ. ಅದಕ್ಕೆ ಬೇರೆ ಅರ್ಥ ಇಲ್ಲ. ಎಲ್ಲರೂ ಗೌಡರಲ್ಲ. ಯಜಮಾನಂತ ಆದವನನ್ನು ಮಾತ್ರ ಹೇಳಿದ್ರೆ ಭೂಷಣ. ನೀನು ಹೇಳ್ತೀಯಲ್ಲ, ನಾನು ನೀವೆಲ್ಲ ಇಲ್ಲದಾಗ ನಾನು ಇಲ್ಲಿಗೆ ಯಜಮಾನ. ಅವ್ರು ಹೇಳ್ಬೇಕಂತ ನೀನಲ್ಲ. ನಾನೇ ಈಗ ಏನಾಯ್ತು? ಪ್ರಯೋಜನ ಇಲ್ಲ. ನೀವೆಲ್ಲ ಇಷ್ಟೇ. ನಿಮ್ಮನ್ನೆಲ್ಲ ನಂಬಿ ನಮ್ಮ ಆಡಳಿತ ಅಲ್ಲ. ನೀವೆಲ್ಲ ಗೆದ್ದಾಗ ಅವರ ಹಿಂದೆ ಜೈ ಜಯಕಾರ ಅಲ್ವಾ? ಅಷ್ಟಕ್ಕೆ ಸೀಮಿತ. ನಿನ್ನ ಅವಸ್ಥೆಯೋ ಮಂಗಳ ವಿಷಯವನ್ನು ಈ ಸ್ಥಿತಿಯಲ್ಲಿ ಅಲ್ವಾ ನನಗೆ ನಾಚಿಕೆ ಆಗ್ತದೆ. ನಮ್ಮ ಈ ನಾಡಿನಲ್ಲಿ, ನಮ್ಮ ದ್ವಾರಕೆಯಲ್ಲಿ ಇದಕ್ಕೆಲ್ಲ ಮಹತ್ವವನ್ನು ಕೊಟ್ಟರೆ ಉಳಿದದ್ದನ್ನು ಏನು ಮಾಡೋದು? ಎಂತ ಘನ ಕಾರ್ಯಗಳಿದೆ ಅಲ್ವೇ? ವಿನಿಮಯ ಬಗ್ಗೆ ನಾನು ಅವನಲ್ಲಿ ಹೇಳಿದೆ, ಹೋಗಲಿದೆ. ಆದರೂ ಪ್ರಯೋಜನ ಇಲ್ಲ. ಯಾರಲ್ಲಿ ನಮ್ಮನ್ನು ಹೇಳಬೇಕು ಅವರಲ್ಲೇ ಹೇಳಬೇಕು. ಎಲ್ಲಿ ನಮ್ಮನ್ನು ಹೊಗಳಬೇಕು ಅಲ್ಲೇ ಹೊಗಳಬೇಕು. ಅವರು ನಿಮ್ಮನ್ನು ಕೂಡ ಬೈದು ಯಾರ ಮುದುಕಿಯ ಗಂಡ ಬರೀಲಿ ನನ್ನ ಮುಂದೆ. ಎಂಥವರನ್ನು ಬೈಯುವ ಒಂದು ವರ್ಗ ಇದೆ, ಅದು ಸಂಸ್ಕಾರ ಇಲ್ಲದವರು. ಸಂಸ್ಕಾರ ಇಲ್ಲದಕ್ಕೆ ಏನು ಹೇಳುವುದಕ್ಕೇನು? ನಾಲಿಗೆ, ಎಲುಬು ಇಲ್ಲದ ನಾಲಿಗೆ. ಅದಕ್ಕೆಲ್ಲವೇ ದಾಸರನ್ನು ಮಾತು ಹೇಳಿದು, ನಾಚಿಕೆಟ್ಟ ನಾಲಿಗೆ ನಿನ್ನ ನೀಚ ಬುದ್ಧಿಯನ್ನು ಬಿಡುತ್ತ ಇನ್ನೊಬ್ಬರನ್ನು ಟೀಕೆ ಮಾಡುವುದು, ಆಕ್ಷೇಪಿಸುವುದು ತಿಳುವಳಿಕೆ ಉಳ್ಳವನ ಧರ್ಮ ಅಲ್ಲ. ಏನಾದರೂ ದೋಷಗಳಿದ್ರೆ ಮೆಲ್ಲಗೆ ಹೋಗಿ ಆತನ ಕಿವಿಯಲ್ಲಿ ಹೇಳಬೇಕು. ಸಾರ್ವಜನಿಕವಾಗಿ ಮಾತಾಡಿಕೊಳ್ಳುವವ ಮೂರ್ಖ, ಅವಿದ್ಯಾವಂತ, ಸಂಸ್ಕಾರ ಇಲ್ಲದವ, ಆ ವರ್ಗದವ ಆಗಿರ್ಬೇಕದು. ಯೋಚನೆ ಮಾಡಬೇಡ, ನಾನು ವ್ಯವಸ್ಥೆ ಮಾಡ್ತೇನೆ. ಹೋಗ್ 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 ಹೋಗ್. ಇಲ್ಲ, ಮುಳ್ಳು ಚಿಕ್ಕದಾದರೂ ಕಾಲಿಗೆ ಹೊಕ್ಕಿದಾಗ ಲಘುವಾಗಿ ಭಾವಿಸಬಾರ್ದು. ಆ ಮುಳ್ಳನ್ನು ಮೊದಲೇ ಕಿತ್ತು ತೆಗಿಬೇಕು ಅಲ್ವೇ? ಇದು ಆಡಿಗೆ ಮಾಡುವ ರಾಜನಾದವನ ಕರ್ತವ್ಯ.
ವನಕ್ಕೆ ಬಂದಂತಹ ಕಪಿಗಳು ಅಲ್ಲೇ ಇದ್ರೆ ಹಾ, ಅದನ್ನು ಶಿಕ್ಷಿಸಿ ಹಾ. ಉಳಿದ ಕಪಿಗಳಿಗೆ ಪಾಠ ಆಗಬೇಕು. ಅಷ್ಟು ಮಾಡಿ ಬರ್ತಾರೆ, ಹೋಗ್ತಾನೆ ಉದ್ಯೋಗ ಮಾಡೋದು. ಆ ಪಿಸಾಡಿದ್ದನ್ನು ಹೆಕ್ಕುವುದು ಯಾರು? ವಿಷಯ ಗೊತ್ತಾಯ್ತಾ? ಅವನಿಗೆ ಕೈಲು ಅವರು ಅಂತ ನನ್ನ ಭಾವನೆ. ಅಲ್ಲ ಭಾವನೆ ಅಲ್ಲ, ನೀನು ಕೈ ಆಗಾಗ ಹಾಗೆ ಮಾಡುವಾಗ ನಮ್ಗೆ ಹಾಗೆ ಆಗಿತ್ತು. ನಮ್ಮಂತವರನ್ನು ಹ, ನಾವು ನಿಲ್ಲುವುದಕ್ಕೂ, ಹ, ನಮ್ಮ ಆಡುವ ಮಾತಿಗೂ, ಹ. ನಮ್ಮ ಕಣ್ಣಿನ ನೋಟಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ ಅಲ್ಲ. ಸಂಬಂಧ ಉಂಟು. ಅದು ಎಲ್ಲರಿಗೂ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಹ, 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 ಹ. ಅದಕ್ಕಲ್ಲೂ ಬಲ್ಲವರದ್ದು ಮಾತು ಹೇಳಿದ್ದು, ಹ, ಬಲ್ಲವೇ ಬಲ್ಲರು ಹ. ಬೆಲ್ಲದ ರುಚಿಯನ್ನು ಅಬ್ಬ. ಕುಲ್ಲವೇ ನರಿವರು. ಹ, 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 ನಾವು ಓ ಕಪಿಗಳೇ, ಕಪಿಗಳು, ಹೌದು ಕಪಿಗಳು, ನಾವು ಕಪಿಗಳೇ. ವನಚರರು, ಕೀಶರು, ಹ, ವನಚರರು, ಗೋವಾಗರು, ಸಂಸ್ಕಾರಹೀನರು, ಹ, ನಿಕೃಷ್ಟರು, ಹೌದಾ? ಪಾಷಾಣಿಗಳು. ಇದು ಎಂತದ್ದು? ನೀನು ನಿನ್ನ ಪೂರ್ಣ ವ್ಯಾಪ್ತಿಯನ್ನೆಲ್ಲ ಹೇಳುವುದಾ ಅಥವಾ ಎಂತದ್ದು? ಅದೇ ಜೀರ್ಣ ಮಾಡಿಕೋ, ಸ್ವಲ್ಪ ಜೀರ್ಣ ಮಾಡಿಕೋ. ನೋಡ, ಜೀರ್ಣ ಆಗಿದ್ದಲ್ಲ ನೋಡು. ಆ ವರ್ಗಕ್ಕೆ ಸೇರಿದಂತವರು ನೀವು. ಒಂದು ಆಲೋಚನೆ ಮಾಡಬೇಕು. ಹ, ನಮ್ಮಲ್ಲೊಂದು ಅಭ್ಯಾಸ ಉಂಟು. ನಮಗೆ ಎದುರಿಂದ ಯಾರಾದ್ರೂ ಏನಾದ್ರೂ ಬೀಸಾಡಿದ್ರೆ ನಾವು ಅದನ್ನು ಹಿಡಿಯುವುದು ತಟ್ಟು ಬೀಸಾಡ. ಇರ್ಬೋದು, ಹೌದು. ತಪ್ಪಲ್ಲ. ಹ, ಅದು ನಿಮಗೆ ಹ. ರಕ್ತಗತವಾಗಿ ಬಂದಂತ ಒಂದು ಸಂಸ್ಕಾರ. ಮಂಗಗಳು. ಮಂಗಗಳು, ಎಷ್ಟಾದ್ರೂ ಮಂಗಗಳಲ್ಲಿ ಹೌದು. ನಾವು ಸಮಾಜದಲ್ಲಿ ಹೇಳುದಿದೆ, ಹ, ಅಧಿಕ ಪ್ರಸಂಗ ಯಾರಾದ್ರೂ ಮಾಡಿದ್ರೆ, ಹ್ಮ್. ಯಾರಾದ್ರೂ ಚೇಷ್ಟೆ ಮಾಡಿದ್ರೆ, ಹ, ಸಭೆ ಸಮಾರಂಭದಲ್ಲಿ ಮಾತಾಡ್ತಾ ಇದ್ರೆ, ಹ, ಹಾಳು ಹೊರಟ ಬಂದ್ರೆ, ಹ. ಏ ಮಂಗನ ಹಾಗೆ ಮಾಡಬೇಡ ಮಾರಾಯ, ಹ, ಏ, ಮಂಗನ ಹಾಗೆ ಮಾಡಬೇಡ ಹ. ಅಂತ ಹೇಳುವ ಕ್ರಮ ಇದೆ. ಹಾಗಾದ್ರೆ ಮನುಷ್ಯರಲ್ಲಿಯೂ ಮಂಗಗಳಿದ್ದಾರೆ. ಹಾಗೆ ಮಾಡಿದ್ರೆ ನಿಮ್ಮನ್ನು ಹೋಲಿಕೆ ಕೊಡು. ಹ, ಹಾಗೆ. ಒಬ್ಬ ವ್ಯಕ್ತಿ, ಹ್ಮ್. ಒಂದು ಪ್ರದೇಶ, ಹ, ಕಾಲ, ದೇಶ, ಪಾತ್ರ, ಪರಿಸ್ಥಿತಿ, ಹ್ಮ್. ಇದನ್ನು ಹ್ಮ್. ಅರ್ಥವಿಸಿಕೊಳ್ಳದೆ ವ್ಯವಹಾರ ಮಾಡುವ ಮೂರ್ಖನಾಗ್ತಾನೆ. ಹೌದು. ನೀವು ಆ ಸಾಲಿನಲ್ಲಿ ಇದ್ದೀರಾ. ನಾವು ಯಾರು ತಪ್ಪಿದ್ದೇವೆ, ಎಲ್ಲಿ ಹಾಳಾಗಿದ್ದೇವೆ ಅಂತ ಬೇಕಲ್ಲ. ಕಾಡು ಹ, ನಿನ್ನ ಮೀಸಲಾದ ಪ್ರದೇಶ, ಹೌದು. ಅಲ್ಲಿ ಏನು ಬೇಕಾದ್ರೂ ಮಾಡಿಕೊಳ್ಳಿ. ಎಲ್ಲಿ ಮರ ಉಂಟು, ಎಲ್ಲಿ ಹಣ್ಣುಂಟು, ನಾವು ಕಿತ್ತು ತಿನ್ನುವುದು. ಕಾಡಿನಲ್ಲಿರುವ ಮರಗಳಿಗೆ ಹತ್ತಿ ತಿನ್ನಿ ಏನ್ ಬೇಕಾದ್ರೂ ಮಾಡಿ, ಹ, ಬೇಕಾದ್ರೆ ಹಕ್ಕ ತಕೊಂಡು ಸತ್ತು ಹೋಗಿ ಹ, ಹ. ಹೇಳ್ತಿದ್ದಾರೆ. ನಾವು ಪ್ರಶ್ನೆ ಮಾಡೋದಕ್ಕೆ ಬರುದಿಲ್ಲ. ಹೌದು. ನೀವು ಒಂದು ಕಾಡಾದ್ರೂ ಇಟ್ಟಿದ್ದೀರಾ, ಒಂದು ಸ್ವಲ್ಪ ಆದ್ರೂ ಉಂಟಾ? ಹಾಗೆ ನೀವು ಅರ್ಥೈಸ್ಕೊಳ್ಬೇಕು. ಹ, ನಮಗೇನು ಕಾಡಲ್ಲ, ಮತ್ತೆ ನಾಡು. ಹೌದು. ಯಾರ್ಯಾರ ಸಂಪಾದನೆಯಲ್ಲಿ ನೀವು ಬದುಕುವುದು ಬೇಡ. ಬೇಡ, ನಮಗೆ ಸಂಪಾದನೆ ಇಲ್ಲದೆ ಬಂದದನ್ನು ನೀವು ತಕೊಂಡು ಹೋಗ್ತೀರಿ. ಇದು ಮತ್ತೆ ನಾವೇನು ಮಾಡೋದು? ಅಲ್ಲ, ಧರ್ಮಕ್ಕೆ ತಿನ್ನುವುದಲ್ವ ನೀವು? ಹ. ಏನಾದ್ರೂ ಕೆಲಸ ದುಡಿತೀರ ನೀವು? ಮಂಗಗಳು ದುಡಿದ್ರೆ ಮತ್ತೆ ಮಾನವರಿಗೆ ಅದೇ ಹೇಳಿದು, ಹೌದು. ಬದಲಾವಣೆ ಆಗಬೇಕು. ಹ. ನಾನು ಅದನ್ನ ಅಪೇಕ್ಷೆ ಪಡ್ತೇನೆ. ಹೇಗೆ ಬದಲಾವಣೆ? ಕಾಪಿಗಳು ಶ್ರಮಜೀವಿಗಳಾಗಬೇಕು, ನೀವು ದುಡಿಬೇಕು. ಹ. ಬನ್ನಿ, ಹ್ಮ್. ನಮ್ಮ ನಾಡಿಗೆ ಬನ್ನಿ. ಹ, ನಮ್ಮಲ್ಲಿ ತುಂಬಾ ರೈತರು ತೆಂಗಿನ ಮರ ಮಾಡಿದ್ದಾರೆ, ಹ. ಬೇರೆ ಕೃಷಿ ಇದೆ. ಒಂದೊಂದು ಆ ಮರಕ್ಕೆ ಹತ್ತುವುದಕ್ಕೆ ಕಷ್ಟ ಇದೆ. ಹ, ಕೆಲವು ಸಂದರ್ಭದಲ್ಲಿ ಆಳುಗಳು ಸಿಗುವುದಿಲ್ಲ. ಹ.
ನಿಮಗೆ ತರಬೇತಿ ಕೊಡ್ತೇವೆ. ಇದು ಮಂಗಗಳಿಗೆ ತರಬೇತಿ ಕೊಡುವ ದೊಡ್ಡ ಮಂಗಗಳೆಲ್ಲ ನಿಮ್ಮಲ್ಲಿ. ಅದರ ಅರ್ಥ ತರಬೇತಿ ಕೊಡುವವರು ಅದೇ ವರ್ಗದವರು ಅಂತ. ಮತ್ತೆ ನಾವು ಹತ್ತುವವರು, ಹಾರುವವರು, ಬೀಳುವವರು. ದುಡಿಬೇಕು ಅಂತ ಹೇಳುದು. ದುಡಿಬೇಕು. ನೋಡಿ ಎಂತ ಒಂದು ಚಿಂತನೆಗಳು. ಕಾಡಿನ ಮಂಗಗಳನ್ನೇ ತಂದು ನಿಮ್ಮ ಊರಿನಲ್ಲಿ ಅಯ್ಯೋ ಅಂತ ಕೆಲಸವನ್ನು ಮಾಡಿದ್ರೆ ಬೇಕಾದ್ರೆ ಒಂದು 2 ಸಿಯಾಳ ಕುಡಿ. ಯಾರು ಪಾಪ ನನಗೆ ಅದೊಂದು ಅರ್ಥ ಆಯ್ತು. ಬೇಕಾದ 2 ಸಿಯಾಳ ಕುಡಿ. ಹೇಗೂ ಅವನಿಗೆ ಕೊಡುವುದು ನಿನಗೆ ಕೊಡ್ಲಿಕ್ಕಿಲ್ಲ. ಹೇಗೂ ನೀನು ಸುಮ್ಮನೆ ಆಗ್ತದಲ್ಲ ನಿನ್ನಿಂದ ಕೆಲಸ. ಯಾರ್ಯಾರ ತೆಂಗಿನ ಮರಕ್ಕೆ ಹತ್ತುವುದು ಅದನ್ನು ಕಿತ್ತಾಕುವುದು, ಯಾರ್ಯಾರು ಬೆಳೆಸುವಂತಹ ಯಾವ ಬೆಳೆ ಇದೆಯೋ ಅದನ್ನು ನಾಶ ಮಾಡುದು. ತಜ್ಞರು ನಿಮ್ಮ ಸಂತಾನಕ್ಕೆ ಬೆಂಕಿ ಬೀಳಲಿಕ್ಕೆ ಇಡೀ ನಮ್ಮ ನಾಡನ್ನು ಹಾಳು ಮಾಡಿದಂತ ಪಾಪಿಗಳು ನೀವು. ನನ್ನ ಉದ್ಯಾನವನ ಇದನ್ನು ನಿರ್ಮಾಣ ಮಾಡಬೇಕಿದ್ರೆ ಇದರ ಹಿಂದೆ ಎಷ್ಟು ಶ್ರಮ ಇದೆ, ಎಂತ ಪರಿಶ್ರಮ ಇದೆ, ಎಷ್ಟು ತ್ಯಾಗವಿದೆ, ಎಂತ ಕೊಡುಗೆ ಇದೆ. ಇದೆಲ್ಲ ಸುಮ್ಮನೆ ಆಗಲಿಲ್ಲ ಇಲ್ಲಿ. ಮತ್ತೆ ಇದರ ಹಿಂದೆ ಎಷ್ಟು ಪರಿಶ್ರಮ ಇದೆ ಗೊತ್ತಾ? ತುಂಬಾ ದುಡಿದಿದ್ದೀರಿ. ಎಷ್ಟೋ ನಮ್ಮ ಹಿಂದಿನವರು ಇದಕ್ಕೋಸ್ಕರ ತ್ಯಾಗ ಮಾಡಿದವರಿದ್ದಾರೆ. ಅದರ ಗೌರವವನ್ನು ಉಳಿಸಿಕೊಳ್ಬೇಕಾದ್ದು ನಮ್ಮ ಕರ್ತವ್ಯ ಮತ್ತು ಧರ್ಮ. ಈ ನಮ್ಮ ನಾಡು ದಾರಕ್ಕೆ ಇದರ ನಿರ್ಮಾಣದ ಹಿಂದೆ ನಾನೇ ಮುಂದೆ ನಿಂತದ್ದು. ಹಿಂದೆ ನಿಂತದಲ್ಲ, ಮತ್ತೆ ಶಕ್ತಿ ಕೇಂದ್ರ ನಾನೇ. ನೀನು ಶಕ್ತಿ ಕೇಂದ್ರ. ಶಕ್ತಿ ಕೇಂದ್ರ ನಾಯಕತ್ವ ನನ್ನದು. ಅಂದ್ರೆ ನೀನು ಶಕ್ತಿಯನ್ನು ಕೊಡುವವ. ಆ ನಿರ್ಮಾಣ ಮಾಡುವಂತ ಈ ನಾಡಿನಲ್ಲಿ ನೋರಜ್ಜು 2 ಕಾಡು ಕಪಿಗಳು ಬಂದು ನೋರಜ್ಜು ಅಂತ ಹೇಳಿದ್ರೆ ಅದು ಆ ಬೆಂಕಿಗೆ ಬೀಳುವ ಒಂದು ಆ ವರ್ಗಕ್ಕೆ ಸೇರಿದೆ. ನಾವ ಆ ಉದ್ಯಾನವನದಲ್ಲಿ ನಾವು ನೆಟ್ಟು ಬೆಳೆಸಿದಂತಹ ಅತಿಥಿಗಳು ಬಂದಾಗ ಅವರನ್ನು ಸತ್ಕರಿಸಕ್ಕಾಗಿ ಇರುವಂತಹ ಹಣ್ಣು ಹಂಪಲು ಅದನ್ನು ನಿಮ್ಗೆ ಅಧಿಕಾರ ಇದೆ. ಯಾವುದನ್ನು? ಯಾವುದು? ಹಣ್ಣಾಗಿ ನೆಲಕ್ಕೆ ಬಿದ್ದರೆ ಅದು ತಿನ್ನಿ. ಯಾವ ಮಂಗ ಬಿದ್ದದನ್ನು ಬಿದ್ದದೆ? ನಮ್ಮಲ್ಲಿ ಒಂದು ಪಕ್ಷ ಉಂಟು. ಎಲ್ಲಿಯಾದ್ರೂ ಮಂಗಗಳ ಮಧ್ಯದಲ್ಲಿ ಒಬ್ಬ ಮಂಗ ಒಂದು ಎಲೆಯಾದ್ರೂ ಹಿಡಿಯದ ಬಿದ್ರೆ ಮತ್ತೆ ನಮ್ಮ ಊಟದಿಂದಲೇ ಬಿಡ್ತೇವೆ. ಗೊತ್ತುಂಟ? ಬಿದ್ದದ್ದನ್ನು ತಿನ್ನಿ, ಆಕ್ಷೇಪ ಇಲ್ಲ. ಮರದಲ್ಲಿರುವಂತಹ ಹಣ್ಣನ್ನು ಕೀಳುವಂತ ಅಧಿಕಾರ ಎಂದು ನೆಟ್ಟು ಬೆಳೆಸಿದಂತವರಿಗೆ ಮಾತ್ರ. ಅದನ್ನು ಸಂರಕ್ಷಣೆ ಮಾಡುವಂತ ಹೊಣೆ ಉಳ್ಳಂತ ನನಗೆ ಮಾತ್ರ ಅಧಿಕಾರ ಇರುವಂತದ್ದು. ನನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನನ್ನನ್ನು ಪ್ರಶ್ನಿಸುವಂತೆ ನನ್ನವರನ್ನು ದಂಡಿಸಿದೆ. ವಿಚಾರಿಸಕ್ಕಾಗಿ ಬಂದಂತಹ ಆ ಗರುಡ ನನ್ನ ತಮ್ಮನ ವಾಹನ ಅವನನ್ನು ಶಿಕ್ಷಿಸಿದಂತೆ ಕೊಕ್ಕು ಬಂದಿದ್ದೇವೆ. ಹೇಳಬೇಕು ನೀವೀಗ. ನೀವ್ಯಾರು? ನಿಮ್ಮ ಹಿಂದೆ ಇರುವಂತಹ ನಿಮ್ಮನ್ನು ಪ್ರಚೋದನೆ ಪ್ರೇರಣೆ ಕೊಟ್ಟು ಇಲ್ಲಿ ಕಲಿಸಿದವರು ಯಾರು? ನೀವಲ್ಲ. ಈ ಅನಿಷ್ಟೆಲ್ಲ ಮಾಡುದು ನೀವೆಲ್ಲ. ಇಲ್ಲ ಇಲ್ಲ, ಹಿಂದೆ ಇದ್ದಾರೆ. ಯಾರೋ ಪ್ರಚೋದನೆ ಕೊಡ್ತಾ ಇರ್ಬೇಕು. ಸತ್ಯ ಹೇಳಬೇಕು. ನೀವು ಯಾರು? ಯಾಕೆ ಇಷ್ಟು ಕೆಲಸ ಮಾಡಿ ಹೇಳಿ. ಎತ್ತರ ಕೈತಿ ಗೌರವ ಮಾತಾಡ್ಬೇಕು. ಗೌರವ ನಿಮ್ಮಿಂದ ನಿರೀಕ್ಷೆ ಮಾಡುವುದೇ ತಪ್ಪು. ಎಷ್ಟಾದ್ರೂ ನೀವು ಸಂಸ್ಕಾರಹೀನ. ಒಂದು ಮಾತುಂಟು, ಕೆಲವು ಸಲ ಯತ್ಕಾವ್ಯಂ ತದ್ಭವತಿದ್ದು. ನಾವು ದೊಡ್ಡ ದೊಡ್ಡದೇ ಮಾತಾಡ. ಎಷ್ಟು ದೊಡ್ಡದು ಮಾತಾಡಿದ್ರು ನೀನು ಅದೇ ಅಲ್ವಾ? ಏನ್ ಬಿಡು, ನೀನು ವೇದಾಂತ ಮಾತಾಡು, ಸಿದ್ಧಾಂತದ ಬಗ್ಗೆ ಪ್ರತಿಪಾದನೆ ಮಾಡು. ಎಷ್ಟಾದ್ರೂ ನೀನು ಅದೇ ಅಲ್ವಾ? ಅದೇ ಆದ್ರೂ ಅದು ಅಂತ ಹೇಳಿದ್ರೆ ಈ ಕಾಲದ ಇದಲ್ಲ, ಇದು ಸ್ವಲ್ಪ ಹಿಂದಿನ ಕಾಲದ್ದು ಅಂತ ತಿಳಿ. ಹಳತ್ತು ಈಗ ಮೌಲ್ಯ ಉಂಟು. ಅದಕ್ಕೆ ಮೌಲ್ಯ ಇರುವ ಕಾರಣ ಅಲ್ವಾ ವ್ಯವಹಾರ ಮಾಡಿದ್ದು. ಇಲ್ಲ, ಹಳತ್ತು ನಮ್ಮೊಂದು ಸಂಪ್ರದಾಯ ಇದೆ. ಹಳತ್ತಿಗೆ ಗೌರವ ಬರುದು ಹೇಗಂದ್ರೆ ಉಪಯೋಗಿಸುವುದ್ರಲ್ಲಿ ಅಲ್ಲ, ಅದನ್ನು ಜೋಪಾನವಾಗಿ ಕಾಪಿಟ್ಟುಕೊಂಡು ಬಂದ್ರೆ ಅದೊಂದು ಮೌಲ್ಯ ಇದೆ. ಹಳತ್ತೆಲ್ಲ ಎದುರು ಬರಬಾರ್ದು, ಅದು ಚಳವಳಿಗೆ ಸಿಗಬಾರ್ದು.
ಚಳವಳಿಗೆ ಸಿಕ್ಕಿತ ಹಳತಿಗೆ ಗೌರವ ಇಲ್ಲ. ಹಳತ್ತು ಅದು ಮನೆಯಲ್ಲೇ ಇದೆ. ಆಹಾ ಅಲ್ಲ, ನಾವು ಅದನ್ನು ನಮ್ಮವ್ರು ಹೇಳಿದ್ದೇವೆ. ಹೌದೌದು. ಹೆಚ್ಚು ವಯಸ್ಸಾದವರು ಹಾ. ಮನೆಯಿಂದ ಹೊರಗೆ ಹೋಗಬಾರ್ದು. ಹೋಗುವುದಿದ್ರೆ ಯಾರನ್ನಾದ್ರೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು. ಹಾ ಹೀಗೈತೆ ನಮ್ಮ ಸಂಪ್ರದಾಯ. ಆದ್ರೆ ಒಂದುಂಟು, ಹಳತ್ತು ಸ್ವಲ್ಪವೂ ಸಾಕಾಗ್ತದೆ ಅವರ ಮಾತು ಹಳತ್ರದ್ದು. ಹೌದಾ? ಹೊಸತ್ತು 1000 ಮಾತಾಡಿದ್ರು ಸಾಕಾಗಲ್ಲ. ಮಾತವರಿಗೆ ಬೇಕಾದ ಸ್ವರ್ಗ ಇರ್ಬೋದು, ಹಾ, ಕೇಳುವವರು ಬೇಕಲ್ಲ. ಹಾ, ಕೇಳುವವರು ಬೇಕಿದ್ರೆ ಹಾ, ಅವರಲ್ಲಿ ಬಂದು ಕೇಳಬೇಕು. ಹಾ. ಈ ವಿಷಯದ ಬಗ್ಗೆ ನನಗೆ ಸ್ವಲ್ಪ ಅನುಭವದ ಕೊರತೆ ಇದೆ. ಹ್ಮ್, ನೀವು ಹಿರಿಯರು, ಹ್ಮ್, ನಿಮ್ಗೆ ಅನುಭವ ಇರ್ಬೋದು, ಹ್ಮ್. ಸ್ವಲ್ಪ ಹೇಳ್ತೀರಾ ಅಂತ ಯಾರಾದ್ರೂ ಬಂದು ಕೇಳಿದ್ರೆ ಅವಾಗ ಹೇಳ್ಬೇಕು. ಅವಾಗ ಹಿರಿತನಕ್ಕೆ ಗೌರವ ಆಗ್ತದೆ. ಹಿರಿತನ ನನಗೆ ಗೊತ್ತಿದೆ ಅಂತ ಹೇಳಿ ಸಿಕ್ಕಿದಲ್ಲಿ ಅದು ಮಾಡೋದು ಅದು ಸರಿಯಲ್ಲ. ಹೀಗೆ ಮಾಡೋದು ಸರಿಯಲ್ಲ. ನೋಡು, ಹೀಗೆ ಮಾಡೋದು ಅದನ್ನು ಸಣ್ಣ ಸಣ್ಣ ತುಂಡು ಮಾಡಿ ನಾಳೆ ಊಟಕ್ಕೆ ಬೇಕು ದೊಡ್ಡ ದೊಡ್ಡ ಮಾಡಬೇಡಿ ಮಾತಾಡ್ಕೊಂಡು ಅಂತ ಅಧಿಕ ಪ್ರಸಂಗ ಮಾತಾಡ. ಆಹಾ ಆಗಲ್ಲ. ಈಗ ಸ್ಪಷ್ಟ ಆಯ್ತಾ ಇಲ್ವೋ? ನಿನಗೆ ಕೇಳುವುದಕ್ಕಿಂತ ಹೇಳುವುದರಲ್ಲೇ ಹೆಚ್ಚು. ಈಗ ಹೇಳುವ ಸ್ಥಾನದಲ್ಲೇ ಇದ್ದೆ ನಾನು. ನೀ- ಯಜಮಾನ ಅರಸ. ಆದ್ರೆ ನೀನು ಭಾವಿಸಿದ ಹಾಗೆ ಮೊರದುಗಳ ಹಾಗೆ ವ್ಯವಹಾರ ಮಾಡುವವರು ನಾವೇನೂ ಅಲ್ಲ. ನಾವು ಹಿಂದಿನ ಯುಗದಲ್ಲೇ ವ್ಯವಹಾರ ಮಾಡಿಕೊಂಡವರು. ಹಿಂದಿನ ಯುಗ ಅಂದ್ರೆ ರಾಮನಿದ್ದ ಯುಗ, ಯುಗ. ಒಂದು ಹೊತ್ತಿನಲ್ಲಿ ನಾವು ಮಾಡಿದ ಸಾಹಸಗಾಥೆಯೇ ಅಷ್ಟು ದೊಡ್ಡದು. 100 ಯೋಜನ ವಿಸ್ತಾರವಾದಂತಹ ಶರದಿಗೆ ಸೇತುವನ್ನು ಬರೇ 5 ದಿವಸದಲ್ಲಿ ಕಟ್ಟಿ ಮುಗಿಸಿದವರು ನಾವು. ನಾನು ಸ್ವಲ್ಪ ಕತೆ ಕೇಳಿದ್ದೇನೆ, ರಾಮಾಯಣದ ಕತೆ. ಆ, ಎಲ್ಲರೂ ಹೇಳುದು ಅದನ್ನೇ. ನಾವು ಸೇತುವೆ ಮಾಡಿದ್ದೇವೆ, ಆ, ದೊಡ್ಡ ಸೇತುವೆ ಮಾಡಿದ್ದೇವೆ. ಮತ್ತ ಈಗ ಎಷ್ಟು ಸೇತುವೆಯಲ್ಲಿ ನಿರ್ಮಾಣ ಆಗ್ತದೆ. ಒಂದು ಉಳಿಯುವುದಿಲ್ಲಲ್ಲ. ಒಂದು ಉಳಿಯುವುದಿಲ್ಲ. ನೀವು ಮಾಡಿದ ಉಪಯೋಗಕ್ಕೆ ಉಂಟಾ? ಆ, ಹೇಳೋದಕ್ಕೆ ಮಾತ್ರ ಉಪಯೋಗಕ್ಕೆ ಉಂಟದು. ಅದು ಮೊದಲೇ ಮಾತಿರುವುದೇ ಹಾಗೆ. ಸಾಗರನು ಎದ್ದು ಬಾರದೇ ಇರುವಾಗ ರಾಘವನು ತನ್ನದಾದಂತಹ ಧನುಷನ್ನು ಲಾಘವದಿಂದ ಹಿಡಿದು ಸರದಿಯನ್ನೇ ಬತ್ತಿಸ್ತೇನೆ ಅಂತ ಹೊರಡುವಾಗ ಸಮುದ್ರ ರಾಜನೇ ಎದ್ದು ಬಂದು ಹೇಳಿದ, ಅಗಾಧತೆ ಎನ್ನುವುದು ಸಮುದ್ರದ ಲಕ್ಷಣ. ಒಂದು ವೇಳೆ ನೀನು ಸೇತುಬಂಧನವನ್ನು ಮಾಡಿದೆ ಆದರೆ ಅದರ ಅಗಾಧತೆಗೆ ಕೊರತೆ ಬರ್ತದೆ. ಹಾಗಾಗಿ ನೀನು ಅದನ್ನು ಕೊನೆಯವರೆಗೆ ಉಳಿಸಬಾರದು ಅಂತ ಹೇಳುವಾಗ ರಾವಣನನ್ನು ಕೊಂದು ಬಂದ ರಾಮ ಆ ಸೇತುವನ್ನು ಮುಕ್ಕಡಿ ಮಾಡಿ ಬಿಟ್ಟ. ಹಾಗಾದ್ರೆ ರಾಮ ಆವತ್ತು ಮಾಡಿದ ಅಧಿಕ ಪ್ರಸಂಗ ಅಲ್ವಾ ಅದು? ಹೌದಾ? ಇದು ನೀನೇ ಹೇಳುದಲ್ವಾ? ನೀನೇ ಎಷ್ಟು ನೋವಾಗ್ತದಲ್ವಾ? ಹೇಳುವ ಸಂದರ್ಭದಲ್ಲಿ ಹೇಳುವ ವ್ಯಕ್ತಿಯಾಗಿ ಹೇಳುವುದನ್ನೇ ಹೇಳಬೇಕು. ಅದರಲ್ಲಿ ಮುಜುಗರ ಪಟ್ಟುಕೊಳ್ಳುವ ನಾನು. ಆದ್ರೆ ಒಂದುಂಟು, ಏನು? ನೀನೇ ಹೇಳಿದ್ದಿ ಅಂತ ಬರ್ತದೆ. ಬರಲಿ ಆಕ್ಷೇಪ. ನಡೆಯುವವರು ಎಡವುವರಲ್ಲದೆ ಕುಳಿತವರು ಎಡವರು ಉಂಟೆ ಮಾತಾಡುವಾಗ ಅದು ಸರಿ ತಪ್ಪು ಎನ್ನುವುದು ಆಗುವುದು ಯಾವಾಗ? ಆಡುವಾಗ. ಸುಮ್ಮನೆ ಕುಳಿತರೆ ಅವರಲ್ಲಿ ಏನುಂಟು ಅಂತ ಯಾರಿಗೂ ಗೊತ್ತು? ಹೌದಲ್ವಾ? ನಿನ್ನ ರಾಮಾಯಣಕ್ಕೆ ನನ್ನ ಆಕ್ಷೇಪ ಅಲ್ಲ, ಮತ್ತೆ ರಾಮನಿಗೆ ಆಕ್ಷೇಪ. ರಾಮನಿಗೂ ಆಕ್ಷೇಪ ಅಲ್ಲ. ಮತ್ತೆ ಅವನ ಹೆಸರನ್ನು ಹೇಳಿಕೊಂಡು ಬಂದು ನಮ್ಮನ್ನು ಒಂದು ರೀತಿಯ ನಮ್ಮ ಎದುರು ನಿಂತ ಬೆದರ ಗೊಂಬೆ ಹಾಗೆ. ನಾವು ರಾಮನ ಕಾಲದವರು, ನಾವು ರಾಮನ ಬಂಟರು, ನಾವು ರಾಮಸೇನೆಯವರು, ನಾವು ರಾಮಸೇನೆ, ನಾವು ಶಿವಸೇನೆ. ಹೌದು. ಯಾರಿಗೂ ರಾಮ ಲೋಕವ್ಯಾಪಕ. ಅವನು 107 ತೃಣಕಾಷ್ಟಗಳಲ್ಲಿ ಸದಾ ಕಾಲ ವ್ಯಾಪಕನಾದವನು. ಮತ್ತೆ ಅವರಿಗಿರುವ ಮಾತೇ ಹಾಗೆ, ಇಕ್ಷ್ವಾಕುನಾಂ ಇಹಂ ಭೂಮಿ ಸಶೈಲವನ ಕಾನನ. ಈ ಭೂಮಿ ಇರ್ಬೋದು, ನೀರಿರ್ಬೋದು, ಕಾಡಿರ್ಬೋದು, ಎಲ್ಲವೂ ಅವನ ಅಂಕೆಗೆ ಒಳಪಟ್ಟದ್ದು ಅಂತ ಮಾತಿರುವುದು. ಹಾಗಾಗಿ ನೀನು ಎಲ್ಲಿಯೇ ನಿನ್ನ ವನ ಮಾಡಿರು, ನೀನೆಲ್ಲೇ ನೀನಿರು, ಆದ್ರೆ ನಮಗೆ ಯಾವ ಹಣ್ಣನ್ನಾದ್ರೂ ಕಿತ್ತು ತಂದು ತಿನ್ನುವುದಕ್ಕೆ ಅಧಿಕಾರ ಉಂಟು. ಸತ್ಯ ಹೇಳ್ಬೇಕು, ನಿನ್ನನ್ನು ಹೀಗೆ ಹೇಳ್ಬೋದು, ಕೂಪ ಮಂಡೂಕ. ಹೌದಾ? ಎಷ್ಟು ತಿರುಗುತ್ತಾ ಇದ್ದೇವೆ. ಕೂಪ ಮಂಡೂಕ ಅಂದ್ರೆ ಬಾವಿಯಲ್ಲಿರುವಂತ ಕಪ್ಪೆ. ಹೌದಾ? ಅದಕ್ಕೆ ಅದೇ ಒಂದು ಪ್ರಪಂಚ. ಬಾವಿಯೇ ಹೊರಗೆ ಜಿಗಿದಾಗ ಮಾತ್ರ ಪ್ರಪಂಚದ ಪರಿಚಯ ಇರ್ತದೆ. ನಿನಗೆ ರಾಮಾಯಣದ್ದು ಮಾತ್ರ ಗೊತ್ತು, ವರ್ತಮಾನ ಕಾಲದ್ದು ಗೊತ್ತುಂಟ? ವರ್ತಮಾನದಲ್ಲಿ ಏನುಂಟು ಅಂತ ನೀನು ಹೇಳುವುದು? ವರ್ತಮಾನ ಕಾಲದ್ದು ಗೊತ್ತುಂಟ ನಿನಗೆ? ನನಗೆ ಗೊತ್ತಿಲ್ಲದೇನುಂಟು. ರಾಮ ಹೌದು, ರಾಮ ಹೌದು. ಜಯರಾಮ ಜಯರಾಮ. ಲೋಕಾಭಿರಾಮ ರಣರಂಗ ಭೀಮ ರಾಜೀವನೇ
ಯಾವ್ದನ್ನು ಹೇಳಿದ್ರು ಜಯರಾಮ ಜಯರಾಮನೇ. ಹೌದು. ಒಬ್ಬನೇ ಅಲ್ಲ, ಹ, ನೀನು ಜಯರಾಮ ಅಂತ ಹೇಳಿ ಅವನ ಭಜನೆ ಮಾಡು, ಹ. ಆಕ್ಷೇಪ ಇಲ್ಲ. ನಮಗೆ ಲೋಕಕ್ಕೆ ಒಬ್ಬನೇ ಇರೋ ಮತ್ತೊಬ್ಬ ರಾಮನಿದ್ದಾನೆ ಎನ್ನುವುದರ ಪರಿಚಯ ನಿನಗೆ ಆಗಲಿಲ್ಲ. ಇದಕ್ಕೆ ಹೇಳುದು ನಿನ್ನನ್ನು ಕೂಪ ಮಂಡುಕ ಅಂತ. ಹೇಳು. ಅವ ಬರೀ ರಾಮ ಅಲ್ಲ, ಮತ್ತೆ ಅವನಿಗಿಂತಲೂ ಮಿಗಿಲಾದ ಒಬ್ಬ ರಾಮ ಇದ್ದಾನೆ. ಅವನಿಗಿಂತನು? ಹಾ, ಹೌದಾ? ನಮ್ಮ ರಾಮದೇವರಿಗಿಂತ ಯಾವುದೇ ಸಂದರ್ಭದಲ್ಲೂ ಹ, ರಾಮನನ್ನು ಹ, ರಾಮ ಅಲ್ಲದೆ ಇನ್ನೊಂದು ಹೆಸರಿಟ್ಟವನನ್ನು ಕರೆದಿಲ್ಲ. ವರ್ತಮಾನ ಕಾಲದ ರಾಮನಿಗೆ ಹ. ಇನ್ನೊಂದು ಹೆಸರಿದೆ, ಯಾವುದು? ಬಲರಾಮ. ರಾಮ ಅಂದ್ರೆ ಬಲಶಾಲಿ ಅಂತ ಅರ್ಥ. ಈಗ ರಾಮನಿಗಿಂತ ಹೆಚ್ಚು ಅಂತಾದ್ರೆ ಕೆಲವರು ಕೇಳಬೇಕಾಗ್ತದೆ. ಕೇಳು, ನಮ್ಮ ರಾಮ ಪಿತೃವಾಕ್ಯ ಪರಿಪಾಲನೆಯಲ್ಲಿ ಸದಾ ಕಾಲ ತನ್ನನ್ನು ತಾನು ತೊಡಗಿಸಿಕೊಂಡವ. ಈ ಪಿತೃವಾಕ್ಯ ಪರಿಪಾಲನೆಯಲ್ಲಿ ಈ ರಾಮನಿದ್ದಾನ ಅಂತ ಒಂದು ನೀನು ಹೇಳುವ ರಾಮ. ಅಂತಹ ಪರಿಸ್ಥಿತಿ ಬರಲಿಲ್ಲ ಅಪ್ಪನಿಗೆ. ಈ ಕಾಲದ ರಾಮನಿಗೆ ಬೇಡ, ಅಲ್ಲ ಅಪ್ಪನಿಗೆ ಬರಲಿಲ್ಲ ಅಂತ ಹೇಳಿ ಹೆಂಡತಿಗೆ ಮಾತು ಕೊಡ್ಲಿಲ್ಲ ಅಂತ. ಆ ಕಾಲದಲ್ಲಿ ಅದು ಸರಿ, ಹ, ಈ ಕಾಲದಲ್ಲಿ ಇದು ಸರಿ. ಬೇಡ. ಅದಕ್ಕೆ ಬಲ್ಲವರೊಂದು ಮಾತು ಹೇಳ್ತು, ಯಾವುದು? ಆ ಕಾಲಕ್ಕುಂಟಾದ್ರೆ ಈ ಕಾಲಕ್ಕುಂಟ, ಅಂತೆ. ಈ ಕಾಲಕ್ಕುಂಟಾದ್ರೆ ಆ ಕಾಲಕ್ಕುಂಟ, ಎರಡು ಕಾಲಕ್ಕುಂಟಾದ್ರೆ ನಡಿಲಿಕ್ಕುಂಟ. ಅಲ್ಲಿಗೆ ಅಂದಿಗೆ ಅದೇ ಸರಿ. ಈಗ ಒಂದು ತುಲನೆ ಮಾಡಿ ನೋಡುವಾಗ ಈಗ ನಮ್ಮ ರಾಮ ಏಕಪತ್ನಿ ವ್ರತಸ್ಥ ನೋಡುವ, ಈ ರಾಮನಲ್ಲಿ ಒಂದೇ ಪತ್ನಿಯಲ್ಲಿ ವಿಹಾರ ಅಂತ ಉಂಟಾ ಅಂತ ಒಂದಿದೆ. 25 ಮದುವೆ ಆಗಲಿ, ಅದವನ ಸಾಮರ್ಥ್ಯ. ಹೌದಾ? ರಾಮನಿಗೆ ಆಗಲಿಲ್ಲ. ಅವ ಒಂದೊಂದೇ ಮದುವೆಯನ್ನು ಮಾಡಿಕೊಂಡು ಅಲ್ಲಿಗೆ ನಿಲ್ಲಿಸಿದ. ಹೌದಾ? ಅದನ್ನು ಎಲ್ಲರೂ ಅನುಸರಿಸಬೇಕಾ? ಅದೇ ರಾಮನ ತಂದೆ ದಶರಥ ಮಹಾರಾಜನಿಗೆ ಎಷ್ಟು ಮದುವೆ ಆಗಿದೆ? 100 ಮತ್ತೆ 300 ಅಲ್ವೇ? 303 ಮದುವೆ ಆಗಿದೆ. ಆ ರಾಮ ಯಾಕೆ ಒಬ್ಬನಾದ? ಯಾಕೆ? ರಾಮನದ್ದು ಏಕಪತ್ನಿ ವ್ರತ. ಅದು ಹಾಗಾದ್ರೆ ಆದರ್ಶ. ಹಾಗಾದ್ರೆ ಒಂದೇ ಮದುವೆ ಆದವರೆಲ್ಲ ರಾಮನೆಯೋ? ಅಲ್ಲ, ಒಂದೇ ಮದುವೆ ಆದವರು ರಾಮ ಅಂತಲ್ಲ, ಒಂದೇ ಮದುವೆ ಆಗುವುದು ಮಾತ್ರ ಅಲ್ಲ, ಒಂದೇ ಮದುವೆ ಆದ ಹೆಂಡತಿಯೊಟ್ಟಿಗೆ ಹೋಗುವ ಬದಿಯವಳನ್ನು ನೋಡುವುದು ರಾಮತತ್ವ ಅಲ್ಲ, ಒಂದೇ ಮಡದಿಯಲ್ಲೇ ಮನಸ್ಸಿರುವುದು ರಾಮತತ್ವ. ಅದು ಹಾಗಲ್ಲ. ಮತ್ತೆ ರಾಮನ ವಿಶೇಷತೆಯನ್ನು ನೀನು ಹೇಳದಿದ್ರು ನಾನು ತಿಳ್ಕೊಳ್ಳಿ, ನಾನು ಓದಿದ್ದೇನೆ. ನೋಡು, ನಾನು ಅದು ಕಾಯ್ತಾ ಇದ್ದೇನೆ, ನೀನು ರಾಮನ ಬಗ್ಗೆ ಹೇಳಬೇಕು, ನಮಗೆ ಸಂತೋಷ ಆಗ್ತದೆ. ರಾಮಾಯಣವನ್ನು ನಾನು ತಿಳ್ಕೊಂಡಿದ್ದೇನೆ. ಆ ಕಾಲದ ರಾಜವಂಶಸ್ಥರು ಸಾವಿರಾರು ಮದುವೆ ಆಗ್ತಿದ್ದರು. ಹೌದು. ಚಕ್ರವರ್ತಿ ವಂಶದ ರಾಮನು 1000 ಮಂದಿಯನ್ನು ಮದುವೆ ಆಗಬಹುದಿತ್ತು. ಆದ್ರೆ ರಾಮ ಹಾಗಾಗ್ಲಿಲ್ಲ. ಒಬ್ಬಳನ್ನೇ ಮದುವೆಯಾಗಿ ತನ್ನ ಉದಾತ್ತ ಚರಿತ್ರೆಯನ್ನು ಲೋಕಮುಖಕ್ಕೆ ಸಾರಿಸಿದ. ಆಹಾ, ನಮ್ಮ ರಾಮ ಎಷ್ಟು ದೊಡ್ಡವ! ರಾಮ ದೊಡ್ಡವಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡದು ಇರಬಾರ್ದು ಅಂತ ಇಲ್ಲಲ್ಲ. ಅದಕ್ಕಿಂತ ದೊಡ್ಡದು ಇನ್ನೊಂದು ಇರಬಾರ್ದು. ನಮಗೆ ತಿಳಿದ ಹಾಗೆ ರಾಮನಿಗಿಂತ ದೊಡ್ಡದಿಲ್ಲ. ನಿಮಗೆ ತಿಳಿದಂತೆ ಲೋಕದಲ್ಲಿರುವ ಸತ್ಯವೋ ತಿಳಿದಿರುವಂತಾಗಾದ್ರೆ ಇಲ್ಲ ಅಂತ ಹೇಳ್ತೀಯ. ತಿಳಿಯದೇ ಇರುವುದು ಇಲ್ಲ ಅಂತಲ್ಲ, ನಾವು ತಿಳಿದ ಹಾಗೆ ರಾಮನಿಗಿಂತ ಮತ್ತೊಂದಿಲ್ಲ. ಯಾಕೆ ಗೊತ್ತಾ? ರಾಮ ರಾವಣನನ್ನು ಕೊಂದ ಬಳಿಕ ರಾಮನೇ ನಿಂತು ಹೇಳಿದ, ಅಹಂ ಮಾನುಷಂ ಮನ್ನಿ, ನಾನು ದಶರಥಾತ್ಮಜ, ನಾನು ಮನುಷ್ಯ ಅಂತ ಹೇಳಿದ. ಆಗ ಅಂಬರ ಪದದಲ್ಲಿ ಕಾಣಿಸಿಕೊಂಡ ದೇವವರ್ಗ ಬ್ರಹ್ಮನೇ ಮೊದಲಾದವರು ನಿಂತು ಹೇಳಿದರು, ನೀನು ಕೇವಲ ಮನುಜನಲ್ಲ, ನೀನು ದೇವನಿದ್ದೀಯ, ಮನುಜ ನಾಟಕದಲ್ಲಿ ವ್ಯವಹರಿಸುತ್ತಿದ್ದೀಯ. ಹಾಗಾಗಿ ಲೋಕೋತ್ತ ಉದಾತ್ತ ಚರಿತನಾದ ರಾಮನಿಗೆ ಆ ರಾಮನಿಗೆ ಆ ಮಾತು ಬಂದಿರಬಹುದು. ಈಗ ಪ್ರಸ್ತುತ ಯಾರು ಬೇಡ, ಈ ಕಾಲದ ರಾಮನಿಗೆ ಅದಕ್ಕಿಂತ ಮಿಗಿಲಾದ ಬಿರುದು ಬರಬಾರದು ಉಂಟ. ಅದು ನಿನ್ನ ಕಣ್ಣು ಕೆಂಪು ಮಾಡಿ ನೋಡುವಾಗಲೇ ಗೊತ್ತಾಗ್ತದೆ, ಇದು ಮಧ್ಯಾಹ್ನದ ನಂತರ ಹೊರಟದು. ನೀನು ಅಲ್ಲಿಗೆ ಆಕ್ಷೇಪಿಸಬೇಡ. ಉಚಿತವಾಗಿ ಖಚಿತವಾಗಿ ಸಿಗ್ತದೆ ಅಂತ ಹೇಳಿದ್ರೆ ನೀವು ಬಿಡ್ತೀರಾ? ಅಲ್ಲ, ನಾವೆಲ್ಲ ಅಂತದ್ದನ್ನೆಲ್ಲ ನಮ್ಮದು ಹಾಗೆ ಮಾಡಿದ್ರೆ. ಹಾಗಾದ್ರೆ ಈಗ ವಿಷಯಕ್ಕೆ ಬರೋಣ. ವರ್ತಮಾನದಲ್ಲಿ ರಾಮನಿಗಿಂತಲೂ ಮಿಗಿಲಾದ ಒಬ್ಬ ರಾಮ ಇದ್ದಾನೆ ಎನ್ನುವುದರ ಪರಿಚಯ ನಿಮಗೆ ಆಗಲಿಲ್ಲ. ಅವನೇ ದ್ವಾರಕೆಯ ಅಧಿಪತಿ, ದ್ವಾರಕೀಶ ಎಂದು ಹೆಸರು ಪಟ್ಟಂತಹ ಬಲರಾಮ.
ಮಾತಿನಲ್ಲಿ ನೀವು ಎಲ್ಲವನ್ನೂ ಒಂದು ಪರಡು ಮಾಡ್ತೀವಿ ನಮ್ಮಲ್ಲಿ ನಡೆಯಬೇಕಿಲ್ಲ. ಒಬ್ಬೊಬ್ಬರಿಗೆ ದೇವರು ಒಂದೊಂದನ್ನು ಕೊಟ್ಟಿದ್ದಾರೆ. ಅದನ್ನು ಆಕ್ಷೇಪಿಸಬಾರ್ದು, ಸಂತೋಷ ಪಡಬೇಕು. ನನ್ನಲ್ಲಿ ಇಲ್ಲದೆ ಇರುವಂತದ್ದು ಅವನಲ್ಲಿ ಉಂಟಲ್ಲ, ಸಂತೋಷ ಪಡಬೇಕು, ಹೆಮ್ಮೆ ಪಡಬೇಕು. ಹಿಂದೊಬ್ಬ ಅವ ಮಾತಾಡ್ತಾನೆ, ನಿಮಗೆ ಹೆಚ್ಚು ಮಾತಾಡ್ತಾನೆ. ಅವನು ದೊಡ್ಡ ಅರ್ಥಧಾರಿ, ಅವನ ಅರ್ಥಧಾರಿ ಆಗ್ಬಾರ್ದು, ಅವನನ್ನು ಅನರ್ಥಧಾರಿ ಮಾಡಬೇಕು. ವಸ್ತ್ರ ಇಲ್ಲ ಅವನಿಗೆ. ಈಗ ನನ್ನ ತನ, ನನ್ನ ಯೋಗ್ಯತೆ ನಿಮ್ಗೆ ಅರ್ಥ ಆಯ್ತಾ? ದೊಡ್ಡವರ ಹೆಸರು ಹೇಳಿ ಬಡವನೊಬ್ಬ ಬೇಡಿ ತಿಂದಿದ್ದಾನಂತೆ. ಹೌದು, ನಿನಗೆ ಅವನಿಗೆ ಅವನು ಹೇಳಿದ್ ನಾನು. ರಾಮನ ಹೆಸರು ಹೇಳಿದ್ದವ. ರಾಮ ನಮಗೆ ದೇವರು ಅಂತ. ರಾಮ ಆದರ್ಶ ವ್ಯಕ್ತಿಯಾಗಿದ್ದಾರೆ. ಅವರಂತ ಪುಣ್ಯಾತ್ಮ ಧೀಮಂತ ಈ ಪ್ರಪಂಚದಲ್ಲಿ ಬಟ್ಟೆ ಹುಟ್ಟುವುದಕ್ಕೆ ಸಾಧ್ಯ ಇಲ್ಲ. ನೀನು ಒಂದು ರಾಮ ಅಂತ ಹೆಸರಿಟ್ಟುಕೊಂಡೆ, ಜೊತೆಯಲ್ಲಿ ಫಲವನ್ನು ಸೇರಿಸಿಕೊಂಡೆ. ನಾನು ಹೆಸರು ಇಟ್ಟುಕೊಂಡದ್ದಲ್ಲ, ನನಗೆ ಹೆಸರು ಕೊಟ್ಟದ್ದು ಬಲಭದ್ರ. ಬಲಭದ್ರ ಭದ್ರ, ಭದ್ರ. ಯಾರನ್ನು ಗೆದ್ದಿದ್ದಬೇಕಲ್ಲ, ಯಾರನ್ನು ಸೋಲಿಸಿದ್ದಬೇಕಲ್ಲ, ಅಂತೂ ನೀನು ಹೆಸರಿಗೆ ಫಲಭದ್ರ. ಈಗ ನನ್ನನ್ನು ದ್ವಾಪರಯುಗದ ಎಲ್ಲ ಕಥೆಯನ್ನು ಹೇಳಿಸ್ತೀನಿ. ನನ್ನಲ್ಲಿ ಯಾರನ್ನು ಗೆದ್ದಿದ್ದಂತ ಕೇಳ್ತೀಯ? ಎಂತೆಂತ ರಕ್ಕಸರು. ನನ್ನ ಮಾವನೇ ಬೇರೆ ಯಾರಲ್ಲ, ಮಾವನೇ ಕಲಿಸಿದ್ದು ಕಂಸ. ಹೌದಾ? ನಿಮ್ಮ ಕುಟುಂಬದೊಳಗೆ ಸಾರಿ ಇಲ್ಲ. ಅಲ್ಲ, ನಿಮ್ಮ ಕುಟುಂಬದಲ್ಲಿ ಸರಿ ಉಂಟಾ? ಬೇಡ, ನಾವು ಸರಿಯಾಗಿದ್ದೇವೆ. ಕುಟುಂಬ ಮಂಗಗಳ ಕುಟುಂಬ ಹೇಗೆ? ಒಟ್ಟು ಗುಂಪು. ಹೌದು, ಇದು ಕುಟುಂಬ ಬಿಟ್ಟದ್ದು. ಹಾಗಲ್ಲ, ನಮ್ಮ ಒಟ್ಟಿಗಿದ್ದವರೆಲ್ಲ ಹೋಗಿ ಆಯ್ತು, ಇನ್ನು ನಾವು ಹೋಗ್ಲಿಕ್ಕಿಲ್ಲ. ಜಾನೂರ ಮುಷ್ಟಿಕಾದಿಗಳು ಎಂತೆಂತ ರಕ್ಕಸರನ್ನು ಸತ್ಯ ಮಾಡಿದವರು ನಾನು ಮತ್ತು ನನ್ನ ತಮ್ಮ ಹೇಳಿಲ್ಲ, ನಾನೇ ಮಾಡಿದ್ದು. ಹೆಸರು ತಮ್ಮನಿಗೆ ನಾವು ಸತ್ಯಲೋಕ ಹೊತ್ತು ತರಲಿಕ್ಕೆ ಹೊರಟಿದ್ದೇವೆ. ಎಂತದ್ದು ಹೆಸರು ನೀನು ಮಾಡಿ? ಬಲಭದ್ರ, ಬಲರಾಮ, ಸಂಕರ್ಷಣ. ಅದೆಲ್ಲ ಬೇಡ, ರಾಮ. ಈ ಯುಗದಲ್ಲಿ ನಾನೊಬ್ಬನೇ ರಾಮ. ನಮಗೂ ಬೇಕಾದದ್ದೇ. ರಾಮ ಯಾವತ್ತಿದ್ರೂ ಒಬ್ಬನೇ ಆಗಿರಬೇಕು. ಜನರು ನಮ್ಮ ರಾಮನ ಉಭಯ ರಾಮನಿರಬಾರದು. ಆ ರಾಮನು ಬಿಡು, ಅದು ಹಾಗಾಯ್ತು ಬಿಡು. ಆ ರಾಮನನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ. ಜಗದಾಭಿರಾಮ ಅವನೊಬ್ಬನೇ. ಆದ್ದರಿಂದ ರಾಮನೆಂಬ ಹೆಸರನ್ನು ಕಳಚಿ ನನ್ನನ್ನು ಈ ಜನ ವಿರಾಯದನ್ನಾಗಿ ನಿಮಗೆ ಬಲ ಬೇಕಾದ್ರೆ ಇಟ್ಟುಕೋ. ನಮ್ಮ ರಾಮ ಸ್ಮಿತಪೂರ್ವ ಭಾಷೆ, ಮಿತ ಭಾಷೆ. ನೀನು ನೋಡಿದ್ರೆ ನಿಲ್ಲಿಸದೆ ಮಾತಾಡ್ತೀನಿ. ಮಾತಾಡೋದು ನೀನು, ಅಪಾತ ನನಗೆ. ಇನ್ನೂ ಬೇಕಾದ 3 ದಿನ ಈ ಬೆರಳು ತೋರಿಸಿದ್ರೆ ಮುರಿತೇನೆ. 3 ದಿನ ಮಾತಾಡ್ತೇನೆ ಕೊಡೋದನ್ನು. ಎಂತದ್ದು 3 ದಿನ ಮಾತಾಡುದು? ನೀನು 3 ದಿವಸ ಊಟ ಮಾಡ್ಬೇಕು. ಇಲ್ಲ, ಮನೆಯಲ್ಲಿ ಮಾತಾಡ್ತೇನೆ. ಮನೆಯಲ್ಲಿ ಹೆಂಡತಿ ಹತ್ರ ನಮಿಗೂ ಸುದ್ದಿ ಉಂಟು. ನಿನಗಿಂತ ವಯಸ್ಸಿನಲ್ಲಿ ಹೆಚ್ಚಿನವರು ಮುದುಕಿಯ ಗಂಡ ನೀನು ಅಂತ ಸುದ್ದಿ ಉಂಟು. ಹೌದಾ? ಅದು ಆ ಬಂದವೆಲ್ಲ ಹೇಳ್ತಾ ಇದ್ದ. ಹೌದು, ಎಂತ ಅನುಭವ ಉಂಟು ಗೊತ್ತ ಅವರಿಗೆ? ಹೌದಾ? ಯಾರಾದ್ರೂ ಮದುವೆ ನಿನ್ ಮದುವೆ ಆಗ್ತೀಯ? ಮುದುಕಿಯನ್ನ ಯಾಕೆ? ಅವಳ ಅನುಭವ ನಿಮಗೆ ಸಿಗ್ತದೆ ಉಚಿತವಾಗಿ. ನೀನು ಮದುವೆ ಆದದ್ದು ಮುದುಕಿಯರ ಅದಕ್ಕ. ನೀವು ಮುದುಕಿಯನ್ನು ಬಳಸಿಕೊಂಡು ಏನೆಲ್ಲ ಮಾಡ್ತೀರಿ? ಅಲ್ಲಲ್ಲ, ನೀವು ಇದನ್ನ ಆಕ್ಷೇಪಿಸುವುದರಲ್ಲಿ ಸಂತೋಷ ಕೊಡುವುದ ವಿಘ್ನ ಸಂತೋಷಗಳು. ನಮಗೆ ಆಗ್ತದಂತ ಹೇಳಿದ ಮೇಲೆ ಅದನ್ನು ನೀನು ಆಕ್ಷೇಪಿಸಬಹುದೇ? ಲೋಕೋ ಭಿನ್ನ ರುಚಿ. ಯಾರ್ಯಾರಿಗೆ ಯಾವ್ದು ಹಿತ ಆಗ್ತದೋ ಅದನ್ನು ಸ್ವೀಕಾರ ಮಾಡಿ. ಒಬ್ಬರಿಗೆ ಸಿಹಿ ಬೇಕು, ಸಿಹಿ ತಿನ್ನುವಾಗ ಇನ್ನೊಬ್ಬ ಹೋಗಿ ಸಿಹಿ ತಿನ್ಬೇಡ, ನಿಮ್ಗೆ ರೋಗ ಬರ್ಬೋದು. ಖಾರ ತಿನ್ನು, ಖಾರ ಒಳ್ಳೇದು. ಮತ್ತೊಬ್ಬರು ಹೇಳ್ತಾರೆ ಖಾರಕ್ಕಿಂತ ಹುಳಿ ಒಳ್ಳೇದು, ಜೀರ್ಣ ಆಗ್ತದೆ ಬೇಗ. ಸ್ವಲ್ಪ ಒಬ್ಬೊಬ್ಬರಿಗೆ ಒಂದೊಂದು ಅನುಭವ. ಅದನ್ನು ಆಕ್ಷೇಪಿಸಬಾರ್ದು, ಇಂಥದ್ದನ್ನು ಒಪ್ಪಿಕೊಳ್ಬೇಕು. ಶರಣು ಅಂತ ಹೇಳಬೇಕು. ಶರಣು ಅಂತ ನೀನು ಹೇಳ್ಬೇಕಾದ. ನಿನಗಿಂತ ಎಷ್ಟು ಹಳಬರು ನಾವು. ಮತ್ತೆ ನಾವು ಇವರಿಗೆ ಹಳಬರಲ್ವ? ಅಲ್ಲಂತ ಹೇಳಿ ಇವರ ಮುಖ ನೋಡು. ಈಗ ಒಂದು ಯುಗವ ಕಳೆದು ಹೋಯಿತು. ಮತ್ತೆ ಯುಗಾಂತರದ ನೀವು ಯಾರ ಉದ್ಧಾರಕ್ಕಾಗಿ ಉಳಿದದ್ದು ನೀವು ಹೇಳಿದ್ದೀರಿ. ಅಲ್ಲ, ನಿಮ್ಮಿಂದ ಈಗ ನಾವು ಹಳಬರು
ಹೌದು ನಾವು ಹಿಂದಿನವರು ಹಾ ಏನು ಪ್ರಯೋಜನ ಭೂಮಿಗೆ